ಇಂಟ್ರೋ ಪ್ಯಾಕ್ಟೆಕ್ಕಿಂದ ಮಾತಾಡ್ತಾ ಇದ್ದೀನಿ. ಸೊ ನಮ್ಮ ಕಡೆಯಿಂದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮಿಷಿನ್ಸ್ ಪ್ಯಾಕಿಂಗ್ ಮಿಷಿನ್ಸ್ ಬಂದು ಅವೈಲೇಬಲ್ ಐತೆ. ಸೊ ಸುಮಾರು 150 ಮಿಷಿನ್ಗಳು ಅವೈಲೇಬಲ್ ಐತೆ. ಸೊ ಇದ್ರ ಬಗ್ಗೆ ಇವಾಗ ಒಂದು ಶಾರ್ಟ್ ವೀಡಿಯೋ ನೋಡ್ಕೊಳ್ಳೋಣ. ಬನ್ನಿ ನಾವು ಮಿಷಿನ್ಸ್ ಡೀಟೇಲ್ಸನ್ನು ನೋಡೋಕೆ ಹೋಗೋಣ. ಫಸ್ಟು ಇವಾಗ ನಾವು ನೋಡೋಕೆ ಹೋಗೋ ಮಿಷಿನು ಬಂದುಬಿಟ್ಟು ಗ್ರೆನ್ಯೂಲ್ಸ್ ಆ್ಯಂಡ್ ಪೌಡ್ರ್ ಪ್ಯಾಕಿಂಗ್ ಮಿಷಿನ್. ಸೊ ಇದೆರಡು ಮಿಷಿನು ಗ್ರೆನ್ಯೂಲ್ಸ್ ಆ್ಯಂಡ್ ಪೌಡ್ರ್ ಪ್ಯಾಕಿಂಗ್ ಮಿಷಿನ್ಗೋಸ್ಕರ ಪ್ಯಾಕಿಂಗೋಸ್ಕರ ಯೂಸ್ ಮಾಡೋದು. ಸೊ ಇದರಲ್ಲಿ ಬಂದುಬಿಟ್ಟು ಸೆಂಟರ್ ಪ್ಯಾಕಿಂಗ್ ಆ್ಯಂಡ್ ಸೈಡ್ ಪ್ಯಾಕಿಂಗ್ಸ್ ನೀವು ಬಂದು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಎರಡು ಮಿಷಿನಲ್ಲೂ ಏನೈತೆ ನೀವು ಬಂದುಬಿಟ್ಟು ಮಿನಿಮಮ್ 50 ಗ್ರಾಮ್ಸ್ ಹಿಡಿದು ಮ್ಯಾಕ್ಸಿಮಮ್ 1 kg ತನಕನೇ ನೀವು ಬಂದು ಪ್ಯಾಕೇಜ್ಸನ್ನು ಪ್ಯಾಕ್ ಮಾಡ್ಕೋಬೋದು. ಆ್ಯಂಡ್ ಮಿನಿಮಮ್ ಆಗಿ 500 ಗ್ರಾಮ್ಸ್ ಅನ್ನೋವಾಗ 10 to 12 ಪ್ಯಾಕೆಟ್ಸ್ ಬಂದು ನಿಮಗೆ ಪ್ಯಾಕ್ ಮಾಡೋಕ್ಕಾಗುತ್ತೆ 1 ನಿಮಿಷದೊಳಗಡೆ. ಆ್ಯಂಡ್ ಅದಕ್ಕೆ ಮೇಲೆ ಬರುತ್ತೆ ಅಂದರೆ ಅದು ಅಕಾರ್ಡಿಂಗ್ ಟು ದಿ ಕ್ವಾಂಟಿಟಿ ನಿಮಗೆ ಕವರ್ಸು ಬಂದು ನಿಮಗೆ ಹೈಯರ್ ಲೋಯರ್ ಆಗುತ್ತೆ. ಆ್ಯಂಡ್ ಇದೆರಡರಲ್ಲಿ ಬಂದುಬಿಟ್ಟು ನಿಮಗೆ ಒಂದರಲ್ಲಿ ನೀವು ಸ್ಪೈಸಸನ್ನು ನೀವು ಬಂದು ಅಕ್ಯುರೇಸಿಯಾಗಿ ನೀವು ಪ್ಯಾಕಿಂಗ್ ಮಾಡ್ಕೋಬೋದು. ಆ್ಯಂಡ್ ಅನದರ್ ಓನ್ಲಿ ಇದು ವೈಬ್ರೇಷನ್ ಟೈಪ್ ಅನ್ನೋದ್ರಿಂದ ಇದು ನೀವು ಪೌಡರ್ಸನ್ನು ಅಕ್ಯುರೇಸಿಯಾಗಿ ನೀವು ಪ್ಯಾಕಿಂಗ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ತನಕ ನೋಡಿದ್ರಲ್ಲಿ ನಿಮಗೆ ಸಣ್ಣದಾಗಿ ಯಾವ್ದಾದ್ರು ಮಿಷಿನ್ಸ್ ಬೇಕಿದೆ ಅಂದರೆ ಇವಾಗ ನಮ್ಮ ಹತ್ರ ಸ್ಕ್ರೂ ಟೈಪ್ ಒಂದಿದೆ. ಸೊ ಈ ಮಿಷಿನು ಬಂದುಬಿಟ್ಟು ಸ್ಕ್ರೂನಿಂದ ಇದು ವರ್ಕ್ ಆಗೋದು. ಸೊ ವೆಟ್ ಪ್ರಾಡಕ್ಟ್ಸು ಲೈಕ್ ನೀವು ಕಡಲೆ ಮಾವು ಇಲ್ಲ ಕಡಲೆ ಹಿಟ್ಟು ಆ ಥರ ಏನಾದ್ರು ಇಲ್ಲ ಶಿಶುವಾರದಲ್ಲಿ ಏನಾದ್ರು ಕೊಡ್ತಿದ್ದಾರಲ್ಲ ಆ ಥರ ಏನಾದ್ರು ನೀವು ಪ್ಯಾಕ್ ಮಾಡಬೇಕಾಗಿದೆ ಅಂದರೆ ಆ ಥರ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಸೊ ಆ ಥರ ನೀವು ಪೌಡರ್ಸನ್ನು ಇದನ್ನು ಅಕ್ಯುರೇಟಾಗಿ ಮಾಡಬೇಕು ಅಂದರೆ ಈ ಸ್ಕ್ರೂ ಟೈಪನ್ನು ನೀವು ಚೆಕ್ ಮಾಡಿ ನೋಡ್ಕೋಬೋದು ಒಂದೊಮ್ಮೆ. ಆ್ಯಂಡ್ ಅದ್ರ ಪಕ್ಕದಲ್ಲಿರೋದು ಬಂದುಬಿಟ್ಟು ಸೇಮ್ ಇದೇ ಥರನೇ, ಬಟ್ ಅದು ನೀವು 10 ಗ್ರಾಮ್ಸಿಂದ 100 ಗ್ರಾಮ್ಸ್ ಮಾತ್ರನೇ ಮಾಡೋಕ್ಕಾಗುತ್ತೆ. ಆ್ಯಂಡ್ ನಾನು ಮುಂದೆ ಹೇಳಿದ್ರಲ್ಲಿ ನೀವು ಮ್ಯಾಕ್ಸಿಮಮ್ 50 ಗ್ರಾಮ್ಸ್ ಟು 1 kg ತನಕ ನೀವು ಪ್ಯಾಕಿಂಗ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ನಾವು ನೋಡೋಕೆ ಹೋಗೋದು ಬಂದುಬಿಟ್ಟು ಲಿಕ್ವಿಡ್ ಪ್ಯಾಕಿಂಗ್ ಮಿಷಿನ್. ಸೊ ಲಿಕ್ವಿಡ್ ಪ್ಯಾಕಿಂಗ್ ಮಿಷಿನ್ ಅನ್ನುವಾಗ ಇದರಲ್ಲಿ ನೀವು ಲಿಕ್ವಿಡ್ ಐಟಮ್ಸು ಲೈಕ್ ತುಪ್ಪ ಮತ್ತು ಸಾಸು ಇಲ್ಲ ಬೇರೆ ಏನಾದ್ರು ಎಣ್ಣೆ ಜೇನುತುಪ್ಪ ಆ ಥರ ಏನಾದ್ರು ನೀವು ಬಂದುಬಿಟ್ಟು ಫಿಲ್ ಮಾಡಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಎಣ್ಣೆ ಪದಾರ್ಥಗಳು ಲೈಕ್ ಕಡಲೆ ಎಣ್ಣೆ ಇರುತ್ತೆ ಅಲ್ವಾ, ಅಂಥ ಎಣ್ಣೆಗಳನ್ನೆಲ್ಲ ನೀವು ಇದರಲ್ಲಿ ಪ್ಯಾಕ್ ಮಾಡಿ ಅದಕ್ಕೋಸ್ಕರ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಆ ಕನ್ಸಿಸ್ಟೆನ್ಸಿನೂ ನಿಮಗೆ ಬಂದುಬಿಟ್ಟು ಗ್ರಾಮೇಜ್ ಏನೂ ಕಮ್ಮಿ ಆಗೋದಿಲ್ಲ. ಆ್ಯಂಡ್ ಅದು ಪೌಚ್ ಟೈಪಲ್ಲಿ ನೀವು ಮಾಡಬೇಕಂದ್ರೆ ಇದರಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಮತ್ತೆ ಇವಾಗ ನಾವು ನೋಡೋಕೆ ಹೋಗೋದು ಮಿಲ್ಕ್ ಪೌಚ್ ಪ್ಯಾಕಿಂಗ್ ಮಿಷಿನ್. ಸೊ ಮಿಲ್ಕ್ ಪೌಚ್ ಅನ್ನುವಾಗ ನಾವು ಅಂಗಡಿಯಲ್ಲೆಲ್ಲ ತೊಗೊತಾ ಇರ್ತೀವಲ್ಲ ಮಿಲ್ಕ್ ಪೌಚು ಆ ಥರ. ಸೊ ಅದು ಬಂದುಬಿಟ್ಟು ನೀವು ಚಿಕ್ಕದಾಗಿದ್ದರೂ ಸರಿ ದೊಡ್ಡದಾಗಿದ್ದರೂ ಸರಿ ನೀವು ಅಂಗಡಿಯಲ್ಲಿ ತೊಗೊಳೋದಕ್ಕೆ ನೀವು ಹಾಲು ಬಂದುಬಿಟ್ಟು ಯಾವ ಥರ ಇರುತ್ತೆ ಅಂತ ಗೊತ್ತಾಗಲ್ಲ. ಇವಾಗ ಮೇ ಬಿ ನೀವು ಸೆಟ್ಕೊಂಡಿದ್ದೀರಾ, ಸೊ ಹಾಲು ನೀವು ಬಂದು ಡೈರಿಲಿ ತಗೊಂಡು ಹೋಗ್ತಾ ಇದ್ದೀರಾ ಅನ್ನುವಾಗ ಸೊ ಈ ಥರ ನೀವು ಮಿಷಿನ್ಸನ್ನು ನೀವು ತನಿಯೇ ಏನಾದ್ರು ಕಂಪನಿಯನ್ನು ಓಪನ್ ಮಾಡಬೇಕು ಇಲ್ಲ ನೀವು ಪ್ಯಾಕೆಟ್ ಹಾಲುಗಳನ್ನು ನೀವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂದರೆ ಈ ಮಿಷಿನ್ ಒಳಗೆ ಹೋಗ್ಬೋದು. ಆ್ಯಂಡ್ ಈ ಮಿಷಿನು ಬಂದುಬಿಟ್ಟು ಹಾಲು ನೀವು ಈ ಪೈಪನ್ನು ನೀವು ಕನೆಕ್ಟ್ ಮಾಡಿದರೆ ಸಾಕಾಗುತ್ತೆ, ನಿಮಗೆ ಹಾಲು ಬಂದುಬಿಟ್ಟು ಪ್ಯಾಕ್ ಆಗಿ ಟೋಟಲ್ ಒಂದು ಪೌಚ್ ಆಗಿ ನಿಮಗೆ ಬಂದುಬಿಡುತ್ತೆ. ಆ್ಯಂಡ್ ನೆಕ್ಸ್ಟು ನಾವು ನೋಡೋಕ್ಕಾಗೋದು ಹಸಿಟ್ಟನ್ನು ಕಲಿಸೋದಕ್ಕೆ ಬ್ಯಾಟರ್ ಫಿಲ್ಲಿಂಗ್ ಮಿಷಿನ್. ಸೊ ಬ್ಯಾಟರ್ ಫಿಲ್ಲಿಂಗ್ ಮಿಷಿನ್ ಅನ್ನುವಾಗ ಇದು ಮಿಕ್ಸರ್ ಮಾಡೆಲ್ ಬರುತ್ತೆ. ಸೊ ಇದರಲ್ಲಿ ನೀವು ಕೇಸಿಟ್ಟು ಮತ್ತು ಉದ್ದಿನ ಸೀಟು ಎರಡನ್ನೂ ಇಟ್ಟು ಅದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಒಳಗಿದೆ ನೋಡಿದ್ರೆ ಒಳಗಿರೋದು ಅದು ಬಂದುಬಿಟ್ಟು ನಿಮಗೆ ಮಿಕ್ಸರ್ ಅಂತ ಹೇಳ್ತಾರೆ. ಸೊ ಆ ಮಿಕ್ಸರಲ್ಲಿ 2 ಸೀಟನ್ನು ಮಿಕ್ಸ್ ಮಾಡಿ ಕೆಳಗೆ ಒಂದು ಪೈಪ್ ಇರುತ್ತೆ. ಸೊ ಅದ್ರ ಮುಖಾಂತರ ನೀವು ಅದನ್ನು ಫಿಲ್ ಮಾಡ್ಕೋಬೋದು. ಫಿಲ್ ಮಾಡಿದ ನಂತರ ನಿಮಗೆ ಪ್ಯಾಕೇಜು ಮಿಕ್ಸಿಂಗ್ ಎಲ್ಲ ಕಾಸ್ಟು ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ಇದರಲ್ಲಿ ಮ್ಯಾನ್ ಪವರ್ ಇರುತ್ತೆ. ಇದು ಸೆಮಿ ಆಟೋಮೆಟಿಕ್ ಅನ್ನೋದ್ರಿಂದ ಒಬ್ಬರು ಇಲ್ಲಿ ಇದನ್ನು ನೋಡ್ಕೊಳ್ಳೋದಕ್ಕೆ ಆ್ಯಂಡ್ ಮೇಂಟೆನೆನ್ಸ್ ಒಬ್ಬರನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಮೇಲಿರೋದು ನಿಮಗೆ ಮಿಕ್ಸರ್ ಬರುತ್ತೆ ಆ್ಯಂಡ್ ಕೆಳಗೆ ಬಂದುಬಿಟ್ಟು ಪೇಸ್ಟ್ ಫಿಲ್ಲಿಂಗ್ ಮಿಷಿನ್ ಅಂತ ಹೇಳೋದು ಅದನ್ನ. ಸೊ ಇದೆರಡು ಒಂದೇ ಸೆಟಾಗಿ ಬರುತ್ತೆ ನಿಮಗೆ. ಸೊ ಇದು ಎರಡರಲ್ಲಿ ಉಪಯೋಗಿಸ್ಕೊಂಡು ನೀವು ಬಂದು ನಿಮ್ಮ ಹಸಿಟೋ ಇಲ್ಲ ನೀವು ಕೆಚಪ್ಪು ಸಾಸು ಆ ಥರ ಏನಾದ್ರು ಇಟ್ಕೊಂಡಿರ್ತೀರಲ್ವ ಅದನ್ನು ನೀವು ಇದರ ಮುಖಾಂತರ ಫಿಲ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ನಾವು ನೋಡೋಕೆ ಹೋಗೋ ಮಿಷಿನು ಬಂದುಬಿಟ್ಟು ಬ್ಯಾಚ್ ಕೋಡಿಂಗ್ ಮಿಷಿನ್. ಸೊ ಬ್ಯಾಚ್ ಕೋಡಿಂಗ್ ಮಿಷಿನಲ್ಲಿ ನಮ್ಮ ಹತ್ರ 3 ಟೈಪ್ ಐತೆ. ಒಂದು ಆಟೋಮೆಟಿಕ್ ಒಂದು ಟೈಪ್ ಐತೆ, ಇನ್ನೊಂದು ಮ್ಯಾನ್ಯಲ್ ಟೈಪ್ ಒಂದು ಐತೆ, ಇನ್ನೊಂದು ನೀವು ಬಂದುಬಿಟ್ಟು ಹ್ಯಾಂಡಲ್ ಟೈಪು. ಇವಾಗ ಒಬ್ಬೊಬ್ಬರು ಹ್ಯಾಂಡಿ ಟೈಪಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಅಲ್ವಾ, ಸೊ ಆ ಥರ ನೀವು ಯೂಸ್ ಮಾಡ್ಕೋಬೋದು. ಸೊ ಇದು ಇವಾಗ ಬಂದುಬಿಟ್ಟು ಮ್ಯಾನ್ಯಲ್ ಕೋಡಿಂಗ್ ಅನ್ನೋದು. ಸೊ ಇದು ಬಂದುಬಿಟ್ಟು ನೀವು ಮ್ಯಾನ್ಯಲ್ ಆಗಿ ಒಂದು ಪ್ರೆಸ್ಸಿನ ಮುಖಾಂತರ ಕೆಲಸದಾಳು ನೀವು ಇಟ್ಕೊಂಡಿರಬೇಕು, ಅವ್ರ ಮುಖಾಂತರ ನೀವು ಇದನ್ನ ಪ್ರೆಸ್ ಮಾಡಿದ್ದಾನೆ ನೀವು ಕೋಡಿಂಗನ್ನು ಅಪ್ಡೇಟ್ ಮಾಡೋಕ್ಕಾಗುತ್ತೆ. ಸೊ ನೆಕ್ಸ್ಟು ನಾವು ನೋಡೋಕೆ ಹೋಗೋದು ಬಂದುಬಿಟ್ಟು ಕಪ್ ಸೀಲಿಂಗ್ ಮಿಷಿನ್ ಅನ್ನೋದು. ಸೊ ಇದು ಬಂದುಬಿಟ್ಟು ಕಪ್ ಸೀಲಿಂಗ್ ಅನ್ನೋವಾಗ ನೀವು ಜ್ಯೂಸು ಎಳ್ನೀರು ಈ ಥರ ಎಲ್ಲ ಅಂಗಡಿಯಲ್ಲಿ ನೋಡಿರ್ತೀರಲ್ವ. ಸೊ ಅದು ಯಾವ ಥರ ನೀವು ಫಿಲ್ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡಿರ್ಬೋದು. ಸೊ ಅದನ್ನು ನೀವೇ ಡೈರೆಕ್ಟಾಗೂ ಮಾಡ್ಕೋಬೋದು. ಸೊ ಇದು ಎಳ್ನೀರು ಇಲ್ಲ ಜ್ಯೂಸು ಇಲ್ಲ ರೋಡ್ ಅಂಗಡಿಯಲ್ಲಿ ಮಜ್ಜಿಗೆ ಈ ಥರ ಮಾರೋರಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೀವು ಅದನ್ನು ಒಂದು ಕಪ್ಪನ್ನು ಇಟ್ಬಿಟ್ಟು ಸೊ ಇದರಲ್ಲೇ 3 ಮಡಿಕೊಳ್ಬೋದು ಆ್ಯಂಡ್ 10 ಮಡಿಕೊಳ್ಳೋ ಥರನೂ ಮಿಷಿನ್ಸ್ ಅವೈಲೇಬಲ್ ಐತೆ. ಇದು ಸಣ್ಣ ಮಿಷಿನು ಒಂದೇ ಒಂದು ಕಪ್ಪನ್ನು ಸೀಲ್ ಮಾಡಲಿಕ್ಕೋಸ್ಕರ. ಸೊ ಅದ್ರ ಕೆಳಗೆ ಇರೋದು ಬಂದುಬಿಟ್ಟು ವ್ಯಾಕ್ಯೂಮ್ ಸೀಲಿಂಗೋಸ್ಕರ. ಇದು ಪೌಚಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಇವಾಗ ನೀವು ಸ್ವೀಟ್ಸು ಇಲ್ಲ ಸೋನ್ ಪಾಪಡಿ ಆ ಥರ ಏನಾರು ಇಸ್ಕೊತೀರಾ, ಸೊ ಅದ್ರ ಮೇಲೆ ಒಂದು ಸೀಲ್ ಕವರ್ ಇರುತ್ತೆ ಅಲ್ವಾ, ಅದನ್ನು ಪ್ಯಾಕ್ ಮಾಡಲಿಕ್ಕೋಸ್ಕರ ಈ ಮಿಷಿನನ್ನು ನಾವು ಯೂಸ್ ಮಾಡ್ತಾ ಇರೋದು. ಸೊ ಆಮೇಲೆ ನಾವು ನಂತರ ನೆಕ್ಸ್ಟು ನೋಡ್ತಾ ಇದ್ದೀವಿ ಅನ್ನುವಾಗ
ಸೊ ಇವಾಗ ನಾವು ನೋಡ್ತಾ ಇರೋದು ಬಂದುಬಿಟ್ಟು ವ್ಯಾಕ್ಯೂಮ್ ಸೀಲಿಂಗ್ ಮಿಷಿನ್. ಸೊ ವ್ಯಾಕ್ಯೂಮ್ ಸೀಲಿಂಗ್ ಮಿಷಿನ್ ಅನ್ನುವಾಗ ಇದರಲ್ಲಿ 2 ಟೈಪ್ ಐತೆ. ಇದು ಹೌಸ್ ಹೋಲ್ಡಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಹೌಸ್ ಹೋಲ್ಡ್ ಅನ್ನುವಾಗ ನೀವು ಮನೆಯಲ್ಲಿ ಏನಾದ್ರು ಸೀಲ್ ಮಾಡಿ ಇಟ್ಕೋಬೇಕು ಅಂದರೆ ಜಾಸ್ತಿ ಯೂಸ್ ಮಾಡೋದಿಲ್ಲ. ಇದ್ರೂ ನಿಮಗೆ ಮನೆಯಲ್ಲಿ ಯೂಸ್ ಮಾಡಬೇಕು ಅಂದರೆ ಈ ಥರ ಮಿಷಿನ್ಸಲ್ಲಿ ನೀವು ಹೋಗ್ಬೋದು. ಆ್ಯಂಡ್ ಅದ್ರ ಪಕ್ಕದಲ್ಲೇ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಅದರಲ್ಲಿ ನಾನು ಮುಂದೆ ಹೇಳಿದ್ರಲ್ಲಿ ದೊಡ್ಡ ಮಿಷಿನು. ಇದು ಬಂದುಬಿಟ್ಟು ಕಮರ್ಷಿಯಲ್ ಪರ್ಪಸ್ಗಾಗಿ ನೀವು ಯೂಸ್ ಮಾಡ್ಕೋಬೋದು. ಲೈಕ್ ಒಂದು ಸಮಯದಲ್ಲಿ ನೀವು 4ರಿಂದ 5 ಪೌಚಸನ್ನು ನೀವು ಪ್ಯಾಕ್ ಮಾಡಬೇಕು, ವ್ಯಾಕ್ಯೂಮ್ ಸೀಲ್ ಮಾಡಬೇಕಂದ್ರೆ ಈ ಪೌಚಸನ್ನು ನೀವು ಯೂಸ್ ಮಾಡ್ಕೋಬೋದು, ಇಂಥ ಮಿಷಿನನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ನಾವು ನೋಡೋಕೆ ಹೋಗೋ ಮಿಷಿನು ಬಂದುಬಿಟ್ಟು ಸೆಮಿ ಆಟೋಮೆಟಿಕ್ ಗ್ರ್ಯಾನ್ಯುವಲ್ ಫಿಲ್ಲಿಂಗ್ ಮಿಷಿನ್. ಸೊ ನಾವು ಮೊದಲೇ ನೋಡಿದ್ದೇವೆ ಅಲ್ವಾ ಗ್ರ್ಯಾನ್ಯುವಲ್ಸ್ ಆ್ಯಂಡ್ ಪೌಡರ್ ಫಿಲ್ಲಿಂಗ್ ಮಿಷಿನ್ ಅಂತ. ಸೊ ಅದು ಬಂದುಬಿಟ್ಟು ಆಟೋಮೆಟಿಕಲ್ಲಿ ಹೇಳಿದ್ದು. ಸೊ ಇದು ಸೆಮಿ ಆಟೋಮೆಟಿಕ್ಕು. ಸೊ ಇದಕ್ಕೆ ಒಂದು ಪರ್ಸನ್ನು ನೀವು ಬಂದು ಅಲೋಕೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದರಲ್ಲಿ ಪೆಡಲ್ ಟೈಪ್ ಅನ್ನೋದ್ರಿಂದ ಅವರು ಪೆಡಲ್ ಪ್ರೆಸ್ಸಿಂಗ್ ಮಾಡಿದ್ರೆ ಅಂದರೆ ಅದು ಕರೆಕ್ಟಾಗಿ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ವೆಯ್ಟ್ ಇರಬೇಕು ಅಂತ ಕ್ವಾಂಟಿಟಿ ಹಾಕಿ ಅದಕ್ಕೆ ನಂತರ ನಿಮಗೆ ಫಿಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಾವು ನೋಡೋಕೆ ಹೋಗೋ ಮಿಷಿನು ಬಂದುಬಿಟ್ಟು ಬ್ಯಾಂಡ್ ಸೀಲಿಂಗ್ ಮಿಷಿನ್. ಸೊ ಬ್ಯಾಂಡ್ ಸೀಲಿಂಗ್ ಮಿಷಿನ್ ಅನ್ನುವಾಗ ಇದರಲ್ಲೇ ನಮ್ಮ ಹತ್ರ ವೆರೈಟೀಸ್ ಐತೆ. ಸೊ ಈ ಬ್ಯಾಂಡ್ ಸೀಲಿಂಗ್ ಮಿಷಿನ್ ಅನ್ನೋದೇನಿಲ್ಲ, ನೀವು ಒಂದು ಪ್ರಾಡಕ್ಟ್ ಇವಾಗ ಮನೆಯಲ್ಲಿ ಏನಾದ್ರು ಕವರ್ಸ್ ನೋಡ್ತಾ ಇರ್ತೀರ, ಇವಾಗ ಸೇಮಿಯಾ ಈ ಥರ ಪ್ಯಾಕೆಟ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಅದು ಟಾಪ್ ಕವರ್ಸ್ ಮಾತ್ರ ಸೀಲ್ ಮಾಡಲಿಕ್ಕೋಸ್ಕರ ಒಂದು ಪ್ರಾಡಕ್ಟನ್ನು ಒಳಗೆ ಹಾಕಿ ನೀವು ಅದನ್ನು ಸೀಲ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಇನ್ನೊಂದು ಪ್ರಾಡಕ್ಟ್ ಐತೆ ವೆರ್ಟಿಕಲ್ ಅಂತ ಬರುತ್ತೆ. ಸೊ ಆ ವೆರ್ಟಿಕಲ್ ಅನ್ನುವಾಗ ಇದೇ ಥರನೇ ಇರುತ್ತೆ ಅದು ನೋಡೋದಕ್ಕೆ, ಆದರೆ ಅದರಲ್ಲಿ ವೆಯ್ಟ್ ಆಗಿದ್ದ ಪ್ರಾಡಕ್ಟ್ಸ್ ಏನಾದ್ರು 1 ಕಿಲೋ 2 ಕಿಲೋ ಇರುವಾಗ ಅದನ್ನು ಯೂಸ್ ಮಾಡಲಿಕ್ಕೆ ನೀವು ಒಂದು ಆ ಥರ ಮಿಷಿನನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ನಮ್ಮ ಹತ್ರ ಅವೈಲೇಬಲ್ ಇದೆ. ಆ್ಯಂಡ್ ನೆಕ್ಸ್ಟು ನಾವು ನೋಡೋಕೆ ಹೋಗೋದು ಬಂದುಬಿಟ್ಟು ಲೇಬಲಿಂಗ್ ಮಿಷಿನ್ ಅಂತ. ಸೊ ಇದು ಸೆಮಿ ಆಟೋಮೆಟಿಕ್ ಲೇಬಲಿಂಗ್ ಮಿಷಿನ್ ಅನ್ನೋದು. ಸೆಮಿ ಆಟೋಮೆಟಿಕ್ ಅನ್ನುವಾಗ ಇವಾಗ ಮನೆಯಲ್ಲಿ ಜ್ಯೂಸ್ ಮಾಡೋರು ತುಂಬ ಜನ ಇದ್ದಾರೆ. ಸೊ ಅದನ್ನು ಬಾಟಲ್ ಫಿಲ್ಲಿಂಗು ಆ ಥರ ಮಾಡ್ತಾರೆ ಅಲ್ವಾ. ಸೊ ಅದರಲ್ಲಿ ಬಾಟಲ್ಸ್ಗೋ ಇಲ್ಲ ಬೇರೆ ಏನಾದ್ರು ನೀವು ಆಯುರ್ವೇದ ಏನಾದ್ರು ಪ್ರಾಡಕ್ಟ್ಸ್ಗೆ ಲೇಬಲ್ ಹಾಕಬೇಕು, ನಿಮ್ಮ ಬ್ರ್ಯಾಂಡಿಂಗನ್ನು ಅವ್ರಿಗೆ ಗೊತ್ತು ಮಾಡಬೇಕು ಅಂದರೆ ಲೇಬಲ್ಸನ್ನು ನೀವು ಯೂಸ್ ಮಾಡ್ಕೋಬೋದು. ಈ ಲೇಬಲಿಂಗ್ ಮಿಷಿನಿನ ಮುಖಾಂತರ ನೀವು ಲೇಬಲ್ಸನ್ನು ಒಂದು ಪರ್ಸನನ್ನು ಇಟ್ಕೊಂಡು ನೀವು ಲೇಬಲ್ಸನ್ನು ನೀವು ಫಿಲ್ ಮಾಡ್ಕೋಬೋದು. ಲೈಕ್ ಇದನ್ನು ಒಂದು ಪ್ರೆಸ್ ಮಾಡಿ ಎತ್ತಿದ್ರೆ ಸಾಕು, ಆ ರೋಲರ್ಸ್ ಬಂದು ರೊಟೇಟ್ ಆಗ್ತಾ ಇರುತ್ತೆ, ನಿಮಗೆ ಲೇಬಲ್ಸ್ ಬಂದು ಆಟೋಮೆಟಿಕ್ಕಾಗಿ ಅಟ್ಯಾಚ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಾವು ನೋಡೋಕೆ ಹೋಗೋ ಮಿಷಿನ್ ಬಂದುಬಿಟ್ಟು ಇಂಡಕ್ಷನ್ ಸೀಲರ್ ಅನ್ನೋದು. ಸೊ ಇದು ಬಂದುಬಿಟ್ಟು ಸೆಮಿ ಆಟೋಮೆಟಿಕ್ ಇಂಡಕ್ಷನ್ ಸೀಲರ್ ಅನ್ನೋದು. ಸೊ ಇದರಲ್ಲಿ ಒಂದು ಸಮಯದಲ್ಲಿ ನೀವು 3 ಪ್ರಾಡಕ್ಟ್ಸನ್ನು ನೀವು ಸೀಲ್ ಮಾಡ್ಕೋಬೋದು. ಸೀಲ್ ಮಾಡೋದು ಅಂದರೆ ಇವಾಗ ನೀವು ಬೇರೆ ಬೂಸ್ಟು ಕವರ್ಸ್ ಈ ಥರ ನೋಡಿರ್ತೀರ ಅಲ್ವಾ, ಅದ್ರ ಮೇಲ್ಗಡೆ ಒಂದು ಫಾಯಿಲ್ ಥರ ಇರುತ್ತೆ, ಅದನ್ನು ಫಿಲ್ ಮಾಡಿ ಅದನ್ನು ಲಾಕ್ ಮಾಡಿರ್ತಾರೆ ಅಲ್ವಾ. ಸೊ ಆ ಥರ ನಿಮಗೆ ಕೆಟ್ಟೋಗಬಾರ್ದು, ಇಲ್ಲ ಪವರ್ ಇಲ್ಲದೆ ಇದು ಆಯುರ್ವೇದ ಈ ಥರ ಮೆಡಿಸಿನ್ಸನ್ನು ಪವರ್ ಹೋಗಬಾರ್ದು ಅಂತ ಈ ಸೀಲಿಂಗ್ಸ್ ಮಾಡ್ತಾರೆ ಅಲ್ವಾ. ಸೊ ಆ ಥರ ಸೀಲ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಕೆಳಗಡೆ ಇದರಲ್ಲಿ ಇನ್ನೊಂದು ಹ್ಯಾಂಡಿ ಮಾಡೆಲ್ ಇದೆ. ಸೊ ಹ್ಯಾಂಡಿ ಮಾಡಲು ಅನ್ನುವಾಗ ಸೊ ಇದರಲ್ಲಿ ನೀವು ಒಂದು ಪರ್ಸನನ್ನು ಸೆಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಅವ್ರ ಮುಖಾಂತರ ಒಂದು ಸಮಯದಲ್ಲಿ ಒಂದು ಬಾಟ್ಲಿಗೆ ಇಲ್ಲ ಒಂದು ಪ್ರಾಡಕ್ಟ್ಗೆ ನೀವು ಬಂದು ಸೀಲ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಮೇಲಿರೋದ್ರಲ್ಲಿ ನೀವು ಒಂದು ಸರಿನಲ್ಲಿ 3 ಪ್ರಾಡಕ್ಟ್ಸನ್ನು ನೀವು ಸೀಲ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ನಾವು ನೋಡೋಕೆ ಹೋಗೋದು ಬಂದುಬಿಟ್ಟು ಆಟೋಮೆಟಿಕ್ ಲೇಬಲಿಂಗ್ ಕನ್ವೇಯರ್. ಸೊ ಇದು ಆಟೋಮೆಟಿಕ್ ಅನ್ನೋದು ನಾವು ಮೊದಲೇ ಲೇಬಲಿಂಗ್ ಕನ್ವೇಯರು ಸೆಮಿ ಆಟೋಮೆಟಿಕ್ ನೋಡಿದ್ದು ಅಲ್ವಾ. ಸೊ ಇದು ಆಟೋಮೆಟಿಕ್ ಅನ್ನೋ ಥರ. ಇದರಲ್ಲಿ ರೌಂಡ್ ಬಾಟಲ್ಸನ್ನು ನೀವು ಬಂದು ಸ್ಟಿಕ್ಕರ್ ಮಾಡಬೇಕು ಅಂದರೆ, ಸೊ ಇವಾಗ ಜ್ಯೂಸ್ ಬಾಟಲ್ಸ್ ಇರುತ್ತೆ, ಇಲ್ಲ ಬೇರೆ ಏನಾದ್ರು ಬಾಟಲ್ಸು ಇಲ್ಲ ಔಷಧಿಗೆ ಏನಾದ್ರು ಲೇಬಲ್ಸು ನಿಮ್ಮ ಬ್ರ್ಯಾಂಡಿಂಗ್ನಲ್ಲಿ ಕೊಡ್ತೀರಾ. ಸೊ ಅದನ್ನು ನೀವು ಬಂದುಬಿಟ್ಟು ಈ ಕನ್ವೇಯರಿನ ಮುಖಾಂತರ ಬಾಟಲ್ಸನ್ನು ನೀವು ಸೆಂಡ್ ಮಾಡಿದರೆ ಅಂದರೆ ಸಾಕು, ಇದರಲ್ಲಿ ಲೇಬಲ್ ಆಗಿ ಆಟೋಮೆಟಿಕ್ಕಾಗಿ ನಿಮಗೆ ಬಂದುಬಿಟ್ಟು ಎಲ್ಲ ಅಪ್ಡೇಟ್ ಆಗುತ್ತೆ. ಆ್ಯಂಡ್ ಈ ಕನ್ವೇಯರು ರನ್ ಆಗ್ತಾ ಇರೋದ್ರಿಂದ ಯಾರೂ ಇಲ್ಲಿ ಪಕ್ಕದಲ್ಲಿ ನಿಂತ್ಕೋಬೇಕಾಗಿದ್ದಿಲ್ಲ. ಆ್ಯಂಡ್ ಒಬ್ಬರು ಮಾತ್ರ ಇದನ್ನು ಬಾಟ್ಲಲ್ಲಿ ನಾವು ಇಡೋದಕ್ಕೂ ಮತ್ತು ಎತ್ ಮಾಡೋದಕ್ಕೆ ನೀವು ಇಟ್ಕೊಂಡ್ರೆ ಸಾಕು. ಆ್ಯಂಡ್ ನೆಕ್ಸ್ಟು ನಾವು ನೋಡೋಕೆ ಹೋಗೋ ಮಿಷಿನು ಬಿಟ್ಟು ಸ್ಟ್ರ್ಯಾಪಿಂಗ್ ಮಿಷಿನ್ ಅನ್ನೋದು. ಸೊ ಸ್ಟ್ರ್ಯಾಪಿಂಗ್ ಮಿಷಿನ್ ಅನ್ನೋದು ನೀವು ಏನು ಇದು ಮಾಡಬೇಕಾಗಿದ್ದಿಲ್ಲ, ಯಾಕಂದರೆ ಕಾಟನ್ ಬಾಕ್ಸಸ್ಸನ್ನು ಮೇಲೆ ಟ್ವೈನ್ ಕಟ್ತಾರೆ ಅಲ್ವಾ. ಸೊ ಅದನ್ನೇ ಸ್ಟ್ರ್ಯಾಪಿಂಗ್ ಮಿಷಿನ್ ಅನ್ನೋದು. ಸೊ ಸ್ಟ್ರ್ಯಾಪಿಂಗ್ ಮಿಷಿನ್ ಅನ್ನುವಾಗ ನಿಮಗೆ ಆಟೋಮೆಟಿಕ್ಕು ಸಿಗುತ್ತೆ ಆ್ಯಂಡ್ ಸೆಮಿ ಆಟೋಮೆಟಿಕ್ಕು. ಇವಾಗ ನಾವು ನೋಡ್ತಾ ಇರೋದು ಬಂದುಬಿಟ್ಟು ಸೆಮಿ ಆಟೋಮೆಟಿಕ್ ಮಾಡಲು. ಸೊ ಇದರಲ್ಲಿ 2 ಮಾಡಲು ನಮ್ಮ ಹತ್ರ ಅವೈಲೇಬಲ್ ಐತೆ. ಒಂದು ಬಂದುಬಿಟ್ಟು ನೋಡ್ಕೊಂಡ್ರಿ ಅಂದರೆ ಇದು ನಿಮಗೆ ಡಬಲ್ ಮೋಟರ್ ಟೈಪಲ್ಲಿ ಬರುತ್ತೆ, ಫುಲ್ಲಿ ಮ್ಯಾನ್ಯಲ್ ಆಗಿರುತ್ತೆ. ಸೊ ಅದ್ರ ಪಕ್ಕದಲ್ಲಿರೋ ಮಿಷಿನು ಬಂದುಬಿಟ್ಟು 5mm ಇಂದ ನೀವು ಅಕ್ಯುರೇಟಾಗಿ ನೀವು ಬಂದುಬಿಟ್ಟು ಸ್ಟ್ರ್ಯಾಪ್ ಮಾಡ್ಕೋಬೋದು. ಸೊ ಅಕ್ಯುರೇಸಿಗೋಸ್ಕರ ಈ ಮಿಷಿನನ್ನು ನೀವು ಹೋಗ್ಬೋದು, ಇಲ್ಲ ನೀವು ನಾರ್ಮಲ್ ಇದು ಮಾಡ್ತೀನಿ ಅನ್ನಂಗಿದ್ರೆ ಈ ಮಿಷಿನನ್ನು ಈ ದೊಡ್ಡದಾಗೈತೆ ಅಲ್ವಾ ಇದನ್ನು ನೀವು ಬಂದು ಚೂಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟು ನಾವು ನೋಡೋಕೆ ಹೋಗೋದು ಬಂದುಬಿಟ್ಟು ಆಟೋಮೆಟಿಕ್ ಸ್ಟ್ಯಾಪಿಂಗ್ ಮಿಷಿನ್ ಅನ್ನೋದು. ಸೊ ಇದು ಆಟೋಮೆಟಿಕ್ ಅನ್ನುವಾಗ ಇದರಲ್ಲಿ ರೋಲರ್ಸು ಇರುತ್ತೆ. ನೀವು ಮೊದಲು ನೋಡಿದ್ದು ಸೆಮಿ ಆಟೋಮೆಟಿಕ್ ಅನ್ನೋ ಹೇಳೋದು. ಆ್ಯಂಡ್ ಇದು ಬಂದುಬಿಟ್ಟು ಆಟೋಮೆಟಿಕ್ ಅನ್ನೋದು. ಸೊ ಆಟೋಮೆಟಿಕ್ ಅನ್ನುವಾಗ ನೀವು ಏನಾದ್ರು ಕಾಟನ್ ಬಾಕ್ಸಸ್ಸೋ ಇಲ್ಲ ಏನು ಸ್ಟ್ರ್ಯಾಪ್ ಮಾಡಬೇಕಾಗಿದೆಯೋ ಅದನ್ನು ಜಸ್ಟ್ ನೀವು ಈ ರೋಲರ್ಸ್ ಮೇಲೆ ಇಟ್ಟರೆ ಸಾಕಾಗುತ್ತೆ, ಅದು ನಿಮಗೆ ಸ್ಟ್ರ್ಯಾಪ್ ಮಾಡಿ ರೋಲ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಒಂದೇ ಒಂದು ಪರ್ಸನ್ ಬೇಕಾಗುತ್ತೆ ಆ ಸ್ಟ್ರ್ಯಾಪ್ನ ಚೇಂಜ್ ಮಾಡಿರೋದಕ್ಕೆ ಮಾತ್ರ. ಸೊ ಅದು ನೀವು ಯಾವುದಕ್ಕೆ ಸ್ಟ್ರ್ಯಾಪ್ ಮಾಡ್ತಿರೋ ಮಿಷಿನ್ನಲ್ಲಿ ಬಂದುಬಿಟ್ಟು ಇದು ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಜಾಗ ಜಾಸ್ತಿ ಏನು
ಬೇಕಾಗೋದಿಲ್ಲ. ಆ್ಯಂಡ್ ಒಂದೇ ಒಂದು ಪರ್ಸನ್ ಇದ್ದರೆ ಸಾಕಾಗುತ್ತೆ ಇದ್ರಲ್ಲಿ ಕೆಲಸ ಮಾಡಲಿಕ್ಕೋಸ್ಕರ. ಆ್ಯಂಡ್ ಇದರಲ್ಲಿ ಲೋಡಿಂಗು ಬಂದುಬಿಟ್ಟು ನಾನು ಮೊದಲೇ ತೋರಿಸಿದೆ ಅಲ್ವಾ, ಸೊ ಆ ಥರ ನೀವು ಹೊರಗಡೆನೇ ನೀವು ಲೋಡಿಂಗ್ಸನ್ನು ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟು ನಾವು ನೋಡೋಕ್ಕೋಗೋ ಮಿಷಿನು ಬಂದುಬಿಟ್ಟು ಲಗೇಜ್ ರ್ಯಾಪಿಂಗ್ ಮಿಷಿನ್. ಸೊ ಲಗೇಜ್ ರ್ಯಾಪಿಂಗ್ ಅನ್ನುವಾಗ ನೀವು ಹೊರಗಡೆ ಹೋಗುವಾಗ ಎಲ್ಲರೂ ಟ್ರಾವೆಲ್ಸು ಇಲ್ಲ ಲಾಂಗ್ ಹೋಗುವಾಗ ಲಗೇಜಸನ್ನು ರ್ಯಾಪ್ ಮಾಡಲಿಕ್ಕೆ ಒಂದು ಮಿಷಿನ್ ನೋಡಿರ್ತೀರ ಅಲ್ವಾ. ಸೊ ಲಗೇಜಸನ್ನು ಬೇರೆ ಏನಾದ್ರು ಪಿಟ್ ಪ್ಯಾಕೆಟ್ಸು ಆ ಥರ ಏನಾದ್ರು ಇದು ಮಾಡಬೇಕಾಗಿಲ್ಲ, ಅದರಿಂದ ನೀವು ಒಂದು ಸ್ವಲ್ಪ ಸೇಫ್ಟಿ ಇಡಬೇಕು ಅನ್ನಂಗಿದ್ರೆ ಈ ಥರ ಮಿಷಿನ್ಸನ್ನು ಹೋಗ್ಬೋದು. ಸೊ ಇದರಲ್ಲೇ ಕಾಂಪ್ಯಾಕ್ಟು ನಮ್ಮ ಹತ್ರ ಸಣ್ಣ ಮಿಷಿನ್ ಐತೆ. ಇದು ಬಂದುಬಿಟ್ಟು ದೊಡ್ಡ ಕಾರ್ಪೊರೇಟ್ಸು ಇಲ್ಲ ಸೆಕ್ಯೂರಿಟಿ ಈ ಥರ ಏನಾದ್ರು ಸೆಕ್ಯೂರಿಟಿ ಪರ್ಮಿಷನ್ಸ್ ಆ ಥರ ಏನಾದ್ರು ಬೇಕಿದೆ ಅಂದರೆ ಆ ಟೈಮ್ನಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಯೂಸ್ ಮಾಡುವಾಗ ಇದರಲ್ಲಿ ನೀವು ರ್ಯಾಪಿಂಗ್ ಮಾಡಲಿಕ್ಕೆ ಲೈಕ್ ನಿಮ್ಮದು ಲಗೇಜಸನ್ನು ಕೆಳಗೆ ಕನ್ವೇಯರ್ನಲ್ಲಿ ಇಟ್ಟು ನೀವು ಬಂದುಬಿಟ್ಟು ಅದನ್ನು ರೊಟೇಟ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಒಂದು ರ್ಯಾಪಿಂಗ್ಗೆ ಎಷ್ಟು ಪ್ರೈಸ್ ಆಗುತ್ತೆ ಆ್ಯಂಡ್ ಎಲ್ಲ ಬರುತ್ತೆ. ಯಾಕಂದರೆ ನೀವು ಏರ್ಪೋರ್ಟ್ನಲ್ಲಿ ನೋಡುವಾಗ ರ್ಯಾಪಿಂಗ್ಗೆ ನಿಮಗೆ ಕಾಸ್ಟು ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ನೀವು ಕಾಸ್ಟ್ ಎಫಿಷಿಯೆಂಟಾಗಿ ಬೇಕು ಅಂದರೆ ಆ ಥರ ನೀವು ನೋಡ್ಕೋಬೋದು. ಆ್ಯಂಡ್ ಇದು ಬಂದುಬಿಟ್ಟು ಕಾರ್ಪೊರೇಟ್ ಪೀಪಲ್ಸ್ ಲೈಕ್ ಏರ್ಪೋರ್ಟ್ ಪೀಪಲ್ಸು ಲಗೇಜಸ್ಸು ಆ್ಯಂಡ್ ಹಾರ್ಬರ್ಸು ಆ ಥರ ಇರೋರಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇಷ್ಟೊತ್ತು ತನಕ ನಾನು ಒಂದೊಂದು ಮಿಷಿನನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಏನಾದ್ರು ಡೌಟ್ಸ್ ಇದೆ ಇಲ್ಲ ನೀವು ಇನ್ನೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇನ್ನೂ ಡೀಟೇಲ್ಸ್ ಬೇಕಿದೆ ಅಂದರೆ ನಮ್ಮದು ಕಾಂಟ್ಯಾಕ್ಟ್ ನಂಬರನ್ನು ನಾವು ಇಲ್ಲೇ ಅಪ್ಡೇಟ್ ಮಾಡ್ತೀವಿ. ಸೊ ಇದನ್ನು ನೋಡ್ಕೊಂಡು ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಡೈರೆಕ್ಟಾಗಿ ನೀವು ಬರಬೇಕು ಅಂದ್ರೂ ನಮಗೆ ಔಟ್ಲೆಟ್ಸ್ ಬಂದುಬಿಟ್ಟು ಕೊಚ್ಚಿ ಮತ್ತು ಕೊಯಮತ್ತೂರ್ನಲ್ಲಿ ಐತೆ. ಸೊ ಅದ್ರ ಮುಖಾಂತರ ನೀವು ಡೈರೆಕ್ಟ್ ಬಂದು ಕೂಡ ಮಿಷಿನ್ಸನ್ನು ಪರ್ಚೇಸ್ ಮಾಡ್ಕೋಬೋದು.